ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಶ್ರೀಮದ್ ಭಾಗವತದ 2ನೇ ಸ್ಕಂದಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ 2ನೇ ಸ್ಕಂದದ 1ನೇ ಅಧ್ಯಾಯದ 1ನೇ ಶ್ಲೋಕವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಶ್ರೀ ಶುಕ ಉವಾಚ ವರಿಯಾನೇಶತೆ ಪ್ರಶ್ನಃ ಕೃತೋ ಲೋಕಹಿತಂ ನೃಪ ಆತ್ಮವಿತ್ಸಮ್ಮತಃ ಪುಂಸಾಂ ಶ್ರೋತವ್ಯಾದಿಷು ಯಃ ಪರಃ. ಶ್ರೀಲ ಶುಕ ಮುನಿಗಳು ಈ ರೀತಿಯಾಗಿ ಹೇಳ್ತಾರೆ, ಎಲೈ ಪ್ರಿಯ ಮಹಾರಾಜನೇ, ನಿನ್ನ ಈ ಪ್ರಶ್ನೆಯು ಭವ್ಯವಾಗಿದೆ, ಏಕೆಂದರೆ ಸಮಸ್ತ ಮಾನವರಿಗೂ ಅದು ಕಲ್ಯಾಣದಾಯಕವಾಗಿದೆ. ಎಲ್ಲ ಆಧ್ಯಾತ್ಮವಾದಿಗಳು ಇದನ್ನು ಅನುಮೋದಿಸುತ್ತಾರೆ, ಏಕೆಂದರೆ ನಾವು ಕೇಳಬಯಸುವ ವಿಚಾರಗಳಲ್ಲಿ ಇದರ ಉತ್ತರ ಅತ್ಯಂತ ಪ್ರಮುಖವಾದುದಾಗಿದೆ. ಮುಂದಿನ ಶ್ಲೋಕ 2ನೇ ಶ್ಲೋಕ. ಶ್ರೋತವ್ಯಾದೀನಿ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಪಶ್ಯತಾಮಾತ್ಮತತ್ವಂ ಗೃಹೇಷು ಗೃಹಮೇಧಿನಾಂ. ಎಲೈ ಪರೀಕ್ಷಿತ ಮಹಾರಾಜನೇ, ಪರಮ ಸತ್ಯದ ತಿಳುವಳಿಕೆಗೆ ಕುರುಡರಾಗಿ ಜಡ ಜಗತ್ತಿನ ಜಂಜಡದಲ್ಲೇ ಮುಳುಗಿರುವವರಿಗೆ ಮಾನವ ಸಮಾಜದಲ್ಲಿ ಬೇರೆ ಬೇರೆಯ ಶ್ರವಣ ವಿಷಯಗಳು ಸಾವಿರಾರು ಇರುತ್ತವೆ. ಶ್ರುತಿಗಳಲ್ಲಿ ಕೌಟುಂಬಿಕರಿಗೆ 2 ಹೆಸರುಗಳಿವೆ, ಒಂದು ಗೃಹಸ್ಥ, ಇನ್ನೊಂದು ಗೃಹಮೇಧಿ. ಪರಾತತ್ವವನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಹೆಂಡತಿ ಮಕ್ಕಳೊಂದಿಗೆ ದಿವ್ಯ ಜೀವನವನ್ನು ನಡೆಸುವವರೆಲ್ಲ ಗೃಹಸ್ಥರು. ಅದು ಬಿಟ್ಟು ಬರಿಯ ತಮ್ಮ ಕುಟುಂಬದ ಚೌಕಟ್ಟಿನವರು ಅಥವಾ ತಮ್ಮ ಕುಟುಂಬದವರು ಮಾತ್ರ ಚೆನ್ನಾಗಿರಲೆಂದು ಬಯಸಿ ಈ ಕಾರಣದಿಂದ ಇತರರ ಬಗ್ಗೆ ಮಾತ್ಸರ್ಯ ಉಳ್ಳವರು ಗೃಹಮೇಧಿಗಳು. ಮೇಧಿ ಎಂದರೆ ಇತರರ ಬಗೆಗೆ ಅಸೂಯೆ ಉಳ್ಳವರು ಎಂದರ್ಥ. ಗೃಹಮೇಧಿಗಳು ಕೇವಲ ಕುಟುಂಬ ವ್ಯವಹಾರಗಳಲ್ಲಿ ಆಸಕ್ತರಾದ್ದರಿಂದ ನಿಶ್ಚಿತವಾಗಿ ಇತರರ ಬಗೆಗೆ ಅಸೂಯೆ ಉಳ್ಳವರಾಗಿದ್ದಾರೆ. ಆದ್ದರಿಂದ ಒಬ್ಬ ಗೃಹಮೇಧಿ ಇನ್ನೊಬ್ಬ ಗೃಹಮೇಧಿಯೊಂದಿಗೆ ಹೊಂದಿಕೊಂಡು ನಡೆಯುವುದಿಲ್ಲ. ಇದನ್ನೇ ವಿಸ್ತರಿಸುವುದಾದರೆ, ಒಂದು ಸ್ವಾರ್ಥ ಲಾಲಸೆಯುಳ್ಳ ಪಂಗಡ, ಸಮಾಜ ಅಥವಾ ರಾಷ್ಟ್ರವು ಇನ್ನೊಂದು ಪಂಗಡ, ಸಮಾಜ ಅಥವಾ ರಾಷ್ಟ್ರದೊಂದಿಗೆ ಹೊಂದಿಕೊಂಡು ಬಾಳುವುದಿಲ್ಲ. ಕಲಿಯುಗದಲ್ಲಿ ಎಲ್ಲ ಸಂಸಾರಿಗಳು ಪರಸ್ಪರ ಮಾತ್ಸರ್ಯವುಳ್ಳವರು, ಏಕೆಂದರೆ ಪರಮಾರ್ಥ ಸತ್ಯದ ಬಗೆಗೆ ಅವರ ತಿಳುವಳಿಕೆಯು ಕುರುಡಾಗಿರುತ್ತದೆ. ಅವರ ಶ್ರವಣ ವಿಷಯಗಳೇ ಅಗಾಧವಾಗಿವೆ. ರಾಜಕೀಯ, ವೈಜ್ಞಾನಿಕ, ಸಾಮಾಜಿಕ, ಆರ್ಥಿಕ ಮುಂತಾದ ವಿಷಯಗಳೇ ಅವರಿಗೆ ಮುಖ್ಯ. ಅವರೆಲ್ಲ ಮಂದಮತಿಗಳು. ಆದ್ದರಿಂದ ಮಾನವ ಜನ್ಮವು ಎದುರಿಸಬೇಕಾದ ಅಂತಿಮ ಕ್ಲೇಶಗಳ ಪ್ರಶ್ನೆಗಳನ್ನು, ಅಂದರೆ ಹುಟ್ಟು, ಸಾವು, ಮುಪ್ಪು, ರೋಗಗಳ ಕ್ಲೇಶಗಳ ಪ್ರಶ್ನೆಗಳನ್ನು ಅವರು ದೂರ ಸರಿಸಿಬಿಡುತ್ತಾರೆ. ವಾಸ್ತವವಾಗಿ ಮಾನವ ಜನ್ಮದ ಮೂಲೋದ್ದೇಶವೇನು ಗೊತ್ತೇ? ಹುಟ್ಟು, ಸಾವು, ಮುಪ್ಪು, ರೋಗಗಳಿಗೆ ಅಂತಿಮ ಪರಿಹಾರವನ್ನು ಕಂಡುಕೊಳ್ಳುವುದು. ಆದರೆ ಗೃಹಮೇಧಿಗಳಿಗೆ ಈ ಜಡ ಜಗತ್ತಿನ ಆಕರ್ಷಣೆ ಹೆಚ್ಚು. ಅದರ ಭ್ರಮೆಗೆ ಸಿಕ್ಕಿ ಅವರು ಆತ್ಮ ಸಾಕ್ಷಾತ್ಕಾರಕ್ಕೆ ಸಂಬಂಧಿಸಿದ್ದೆಲ್ಲವನ್ನೂ ಮರೆತು ಬಿಡುತ್ತಾರೆ. ಬದುಕಿನ ಸಮಸ್ಯೆಗಳಿಗೆ ಅಂತಿಮ ಪರಿಹಾರವೆಂದರೆ ನಾವು ಮತ್ತೆ ಭಗವದ್ಧಾಮಕ್ಕೆ ಮರಳುವುದು. ಹೀಗೆ ಮಾಡುವುದರಿಂದ ಹುಟ್ಟು, ಸಾವು, ಮುಪ್ಪು, ರೋಗಗಳೆಂಬ ಪ್ರಾಪಂಚಿಕ ಜೀವನದ ಕ್ಲೇಶಗಳನ್ನು ನಿವಾರಿಸಬಹುದೆಂದು ಭಗವದ್ಗೀತೆ ಹೇಳುತ್ತದೆ. ಮುಂದಿನ ಶ್ಲೋಕ 3ನೆಯ ಶ್ಲೋಕ. ನಿದ್ರಯಾ ಹ್ರಿಯತೆ ನಕ್ತಂ ವ್ಯವಾಯೇನ ಚ ವಾವಯಃ ದಿವಾಚಾರ್ಥೇ ಹಯಾ ರಾಜನ್ ಕುಟುಂಬ ಭರಣೇನ ವಾ. ಆ ಬಗೆಯ ಮಾತ್ಸರ್ಯವುಳ್ಳ ಗೃಹಮೇಧಿಯ ಆಯುಷ್ಯವು ರಾತ್ರಿಯ ವೇಳೆ ನಿದ್ರೆ ಅಥವಾ ಭೋಗದಲ್ಲಿ ಕಳೆಯುತ್ತದೆ. ಹಗಲಿನ ವೇಳೆ ಹಣ ಸಂಪಾದನೆಯಲ್ಲಿ ಅಥವಾ ಕುಟುಂಬ ಪಾಲನೆಯಲ್ಲಿ ಕಳೆಯುತ್ತದೆ. ಮುಂದಿನ ಶ್ಲೋಕ 4ನೆಯ ಶ್ಲೋಕ. ದೇಹಾಪತ್ಯಕಲತ್ರಾದೀಷ್ವಾತ್ಮಸೈನ್ಯೇಷ್ವಸತ್ಸ್ವಪಿ ತೇಷಾಂ ಪ್ರಮತ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ಆತ್ಮತತ್ವ ವಿಹೀನರಾದವರು ಶರೀರ, ಮಕ್ಕಳು ಮತ್ತು ಹೆಂಡತಿಯಂತಹ ನಾಶಶೀಲ ಸೈನಿಕರಂತೆ ಮೋಹಮತ್ತರಾಗಿದ್ದು ಬದುಕಿನ ಗಂಭೀರ ಸಮಸ್ಯೆಗಳ ಬಗೆಗೆ ಚಿಂತಿಸುವುದಿಲ್ಲ. ಅವರಿಗೆಲ್ಲ ನಾಶದ ಅನುಭವ ಸಾಕಷ್ಟು ಇಲ್ಲವೆಂದಲ್ಲ, ಇದೆ. ಆದರೂ ತಮ್ಮ ಅನಿವಾರ್ಯವಾದ ನಾಶವನ್ನು ಅವರು ಕಾಣುವುದಿಲ್ಲ.
ಈ ಲೌಕಿಕ ಜಗತ್ತು ಒಂದು ಮೃತ್ಯುಲೋಕ. ಕೆಲವು ಕೋಟಿ ವರ್ಷಗಳಷ್ಟು ಆಯುಷ್ಯವುಳ್ಳ ಬ್ರಹ್ಮನಿಂದ ಹಿಡಿದು ಕೆಲವೇ ಕ್ಷಣ ಬದುಕುವ ಕ್ರಿಮಿಗಳವರೆಗೆ ಪ್ರತಿ ಜೀವಿಯು ಅಸ್ತಿತ್ವಕ್ಕಾಗಿ ಹೋರಾಡಬೇಕಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬನ ಪಾಲಿಗೂ ಜೀವನ ಎನ್ನುವುದು ಸಾವನ್ನು ವಿಧಿಸುವ ಲೌಕಿಕ ಜಗತ್ತಿನೊಂದಿಗೆ ನಡೆಸುವ ಹೋರಾಟವಾಗಿದೆ. ಮಾನವ ರೂಪ ತಳೆದ ವ್ಯಕ್ತಿ ಮಾತ್ರ ಈ ಅಸ್ತಿತ್ವದ ಮಹಾ ಹೋರಾಟದ ಬಗೆಗೆ ಸಾಕಷ್ಟು ತಿಳುವಳಿಕೆ ಹೊಂದಲು ಸಮರ್ಥನಾಗಿದ್ದಾನೆ. ಆದರೆ ತನ್ನ ಕುಟುಂಬ, ಸಮಾಜ, ದೇಶ ಇವುಗಳಲ್ಲೇ ಅವನಿಗೆ ಆಸಕ್ತಿ ಹೆಚ್ಚು. ಹೀಗಾಗಿ ಅವನು ತನ್ನ ದೇಹಬಲ, ಮಕ್ಕಳು, ಹೆಂಡತಿ, ಬಂಧುಗಳು ಮೊದಲಾದವರ ಸಹಾಯದಿಂದ ಈ ಅದಮ್ಯವಾದ ಭೌತಿಕ ಜಗತ್ತನ್ನು ಗೆಲ್ಲಲು ಹೊರಡುತ್ತಾನೆ. ಅವನಿಗೆ ಪೂರ್ವಾನುಭವವಿದೆ. ಸತ್ತಿರುವ ತನ್ನ ಪೂರ್ವಜರ ದೃಷ್ಟಾಂತದಿಂದ ಈ ವಿಷಯದಲ್ಲಿ ಸಾಕಷ್ಟು ಅನುಭವವಿದೆ. ಆದರೂ ಸಹ ಈ ಸತತ ಹೋರಾಟದ ಸೈನಿಕರು ಎನ್ನಬಹುದಾದ ಮಕ್ಕಳು, ಬಂಧುಗಳು, ಸಮಾಜದವರು, ದೇಶದ ಪ್ರಜೆಗಳು ಎಲ್ಲರೂ ನಶ್ವರರು ಎಂಬುದನ್ನು ಅವನು ಗಮನಿಸುವುದಿಲ್ಲ. ತನ್ನ ತಂದೆ, ಅಜ್ಜ ಎಲ್ಲರೂ ಸಾವನ್ನಪ್ಪಿದ್ದಾರೆ. ತಾನೂ ಸಾಯುವುದು ಖಂಡಿತ. ತನ್ನ ಮಕ್ಕಳು, ಮರಿಮಕ್ಕಳು ಎಲ್ಲರೂ ಸಾವನ್ನಪ್ಪುತ್ತಾರೆ ಎಂಬ ಸತ್ಯ ಸಂಗತಿ ಅವನ ಪರಿಶೀಲನೆಗೆ ಬರಬೇಕು. ಜಡ ಜಗತ್ತಿನೊಂದಿಗೆ ನಡೆಯುವ ಹೋರಾಟದಲ್ಲಿ ಯಾರೂ ಬದುಕಿ ಉಳಿಯುವುದಿಲ್ಲ ಎಂಬುದು ಮಾನವ ಸಮಾಜದ ಇತಿಹಾಸದಲ್ಲಿ ಸ್ಪಷ್ಟವಾಗಿ ಸಿದ್ಧವಾಗಿದೆ. ಇಷ್ಟಾದರೂ ಮೂಢಮತಿಗಳು ಲೌಕಿಕ ವಿಜ್ಞಾನದ ನೆರವಿನಿಂದ ಮುಂದೆ ಶಾಶ್ವತವಾಗಿ ತಾವು ಬದುಕಬಹುದೆಂದು ಭ್ರಮಿಸಿ ಹಾಗೆಂದು ಸೂಚಿಸುತ್ತಾರೆ. ಮಾನವ ಸಮಾಜದ ಈ ಮೂರ್ಖ ಬುದ್ಧಿ ಖಂಡಿತವಾಗಿ ದಾರಿ ತಪ್ಪಿಸುವಂತಹದು. ಇದೆಲ್ಲ ಜೀವಾತ್ಮನ ಸ್ವರೂಪದ ತಿಳುವಳಿಕೆ ಇಲ್ಲದುದರಿಂದ ಉಂಟಾದದ್ದು. ಈ ಲೌಕಿಕ ಜಗತ್ತು ಅದರ ಬಗ್ಗೆ ನಮ್ಮ ವ್ಯಾಮೋಹದಿಂದಾಗಿ ಕೇವಲ ಒಂದು ಸ್ವಪ್ನವಾಗಿ ಇರುತ್ತದೆ. ಅದು ಬಿಟ್ಟರೆ ಜೀವಾತ್ಮನು ಜಡ ಪ್ರಕೃತಿಗಿಂತ ಸದಾ ಭಿನ್ನನಾಗಿದ್ದಾನೆ. ಜಡ ಪ್ರಕೃತಿ ಎಂಬ ಮಹಾಸಾಗರವು ಕಾಲದ ಅಲೆಗಳಿಂದ ಅಲ್ಲೋಲ ಕಲ್ಲೋಲವಾಗಿದೆ. ಬದುಕಿನ ಪರಿಸ್ಥಿತಿಗಳೆಂದು ಹೇಳಲಾಗುವ ಎಲ್ಲವೂ ನೀರ ಮೇಲಣ ಗುಳ್ಳೆಗಳು. ಈ ಗುಳ್ಳೆಗಳು ನಮ್ಮ ಮುಂದೆ ನಮ್ಮ ದೇಹ, ಹೆಂಡತಿ, ಮಕ್ಕಳು, ಸಮಾಜ, ದೇಶ, ಬಾಂಧವರು ಮೊದಲಾದವರಂತೆ ತೋರುತ್ತದೆ. ಆತ್ಮಜ್ಞಾನದ ಕೊರತೆಯಿಂದಾಗಿ ನಾವೆಲ್ಲ ಅಜ್ಞಾನದ ಶಕ್ತಿಗೆ ಒಳಗಾಗುತ್ತೇವೆ. ಹೀಗೆ ಭೌತಿಕ ಜಗತ್ತಿನಲ್ಲಿ ಅಸಂಭವವಾದ ಶಾಶ್ವತ ಜೀವನ ಸ್ಥಿತಿಯನ್ನು ಹುಡುಕುವುದರಲ್ಲೇ ಮಾನವ ಜನ್ಮದ ಅಮೂಲ್ಯ ಶಕ್ತಿಯನ್ನು ವ್ಯರ್ಥ ಮಾಡುತ್ತೇವೆ.